ಬೈ ಎಲೆಕ್ಷನ್ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ಯತ್ನಾಳ್ ಅಂಡ್ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಲೆಕ್ಷನ್ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಇದೇ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೂ ಒಂದು ತಿಂಗಳ ಕಾಲ ರಾಜ್ಯ ಪ್ರವಾಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲ ಹಂತದಲ್ಲಿ ಹೋರಾಟ ಶುರುವಾಗುತ್ತೆ. ಲಿಂಬಾವಳಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಒಂದು ಟೀಮೇ ರೆಡಿಯಾಗಿ ಒಂದೊಂದು ಕಡೆ ಕಲಬುರಗಿ, ಯಾದಗಿರಿ, ವಿಜಯಪುರ, ಬೀದರ್, ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಮೊದಲ ಹಂತದ ಪ್ರವಾಸವನ್ನ ಕೈಗೊಳ್ತೀವಿ ಅಂತ ಭಿನ್ನಮತೀಯರು ಒಂದು ಪ್ರತ್ಯೇಕ ರೂಟ್ ಮ್ಯಾಪ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಸೊ ನಿನ್ನೆಯ ಪ್ರೆಸ್ ಮೀಟ್ ನಲ್ಲಿ ಈ ವಿಚಾರದಲ್ಲಿ ಏನ್ ಹೇಳಿದ್ರು ಯತ್ನಾಳ್ ಕೇಳೋಣ. ಇದು ಬಹಳ ದೊಡ್ಡ ಒಂದು ರೈತರಿಗೆ ಮತ್ತು ಎಲ್ಲ ಮಠ ಮಂದಿರಗಳಿಗೆ ಅಷ್ಟೇ ಅಲ್ಲ, ಸರ್ಕಾರ ಜಮೀನು ಸಹ ಇವತ್ತು ವಕಫ್ ಅಂತೇಳಿ ಬೇಕಾಬಿಟ್ಟಿಯಾಗಿ ಇವತ್ತು ಬಾಗಲಕೋಟೆ ಸುವರ್ಣ ಏನು ಮಿನಿ ವಿಧಾನಸೌಧ ಅದು ಸಹಿತ ವಕಫ್ ಅಂತೇಳಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ. ನಾವು ಹೇಳುವುದೇನೆಂದರೆ ಇನ್ನೊಂದು ಅವರ ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದಾಗೋದು. ಯಾವುದೇ ವಕಫ್ಗೆ ಸಂಬಂಧಪಟ್ಟಂಥ ಏನೇ ಕಾನೂನು ಹೋರಾಟ ಇದ್ದರೆ ನಮ್ಮ ನ್ಯಾಯಾಲಯಗಳಲ್ಲೇ ಅದು ಇತ್ಯರ್ಥ ಆಗೋದು. ಟ್ರಿಬ್ಯುನಲ್ ಅನ್ನುವಂಥದ್ದು ಒಂದು ದೊಡ್ಡ ಶಾಪ್ ಆಗಿಬಿಟ್ಟಿದೆ. ಯಾಕಂದರೆ ಅಲ್ಲಿ ಟ್ರಿಬ್ಯುನಲ್ ಇರೋರು ಎಲ್ಲ ಒಂದೇ ಕೋಮಿನವ್ರು. ಅಲ್ಲಿ ಏನೋ ಒಬ್ಬ ರೈತ ಕೈ ಕಟ್ಕೊಂಡು ನಿಂದಿರಬೇಕು, ಅಪರಾಧಿ ಹಂಗೆ ರೈತನೇ ಪ್ರೂವ್ ಮಾಡಬೇಕಿದ್ದು ನನ್ನ ಜಮೀನು, ನನ್ನ ಮುತ್ತಾತನ ಜಮೀನು ಅಂತೇಳಿ. ಅವ್ರಿಗೆ ಏನಾಗಿದೆ ಸೆಕ್ಷನ್ 40 ಏನೋ ಒಂದು ಇದರಲ್ಲಿ ಅವ್ರಿಗೆ ಯಾವುದು ಮನಸ್ಸಿಗೆ ಬರ್ತದೆ, ಯಾರಿಗೆ ವಕಫ್ಗೆ ಅನಿಸ್ಬಿಟ್ರೆ ಅದು ವಕಫ್ ಅಂತೇಳಿ. ಅದಕ್ಕೆ ನಾವು ಟ್ರಿಬ್ಯುನಲ್ನೇ ಪೂರ್ತಿ ರದ್ದು ಮಾಡಬೇಕು ಅನ್ನೋಂಥದ್ದು ಒಂದು. ಅಲ್ಲಿಂದ ಈಗಾಗಲೇ ಉಳಿದೆಲ್ಲ ಈಗ 2700 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಕಂದಾಯ ಜಮೀನನ್ನು ಇವತ್ತು ಅವ್ರಿಗೆ ಇದಕ್ಕೆ ಕಬ್ರಸ್ತಾನ ಕೊಡ್ಬೇಕಂತೇಳಿ ಸರ್ಕಾರ ಇಲ್ಲಿ ಒಟ್ಟಾರೆ ಅವರೊಂದು ನಿರ್ಣಯ ಮಾಡಿದ್ದಾರೆ. ಈ ರೀತಿ ಈಗ ಅವರು ಮೊದಲೇ 1,11,000 ಎಕರೆ ಕ್ಲೇಮ್ ಮಾಡ್ಲಕತ್ತಾರೆ. ಇದು ನಮ್ಮ ವಕಫದತ್ತೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಈ ಉದಾಹರಣೆಗೆ ಬಿಜಾಪುರದಲ್ಲಿ ಮೊದಲು ಹೇಳಿದ್ದು ಜಮೀರ್ ಅಹ್ಮದ್ ಖಾನ್ ಬಂದಾಗ ವಕಫ್ ಅದಾಲತ್ ಹೇಳಿ ಹೇಳಿದ್ದು 11,000 ಎಕರೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳು ನಾವು ಹೋರಾಟ ಮಾಡೋ ಟೈಮ್ನಲ್ಲಿ ಕೊಟ್ಟಂಥ ಅಂಕಿ ಸಂಖ್ಯೆ 16,000 ಎಕರೆ. ಇನ್ನೂ ಎಟ್ ಟು ಬಿ ವಕಫ್ ಅಂತೇಳಿ ಒಂದು ಲಿಸ್ಟ್ ಮಾಡಿದ್ದಾರೆ. ಅಂದರೆ ವಕಫ್ಗೆ ಇದು ನಾವು ತಗೋಬಹುದು ಎಟ್ ಟು ಬಿ ಅಂತೇಳಿ ಒಂದು ಲಿಸ್ಟ್ ಇದೆ. ಅದು ಸುಮಾರು ನಮ್ಮ ಜಿಲ್ಲೆಯಲ್ಲೇ ಒಂದು 10,000 ಎಕರೆ ಇದೆ. ಒಟ್ಟಾರೆ ನಮ್ಮ ಒಂದೇನು ನಾವು ಲೀಗಲ್ ಸೆಲ್ ಮಾಡಿದ್ದೀವಿ, ನಮ್ಮೆಲ್ಲ ಹೈಕೋರ್ಟಿನ ನ್ಯಾಯಮೂರ್ತಿ ಇದು ನ್ಯಾಯವಾದಿಗಳದಾರಲ್ಲ ಅವ್ರ ನೇತೃತ್ವದಲ್ಲಿ ಅವ್ರು ಹೇಳ್ತಾರೆ ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲಿನೇ 6 ಲಕ್ಷ. ಒಂದ್ ಕಡೆ ಬೀದರ್, ಬೆಳಗಾವಿ, ಈ ಗದಗ ಆಗಿರ್ಬೋದು, ಗುಲ್ಬರ್ಗಾ, ಕಲಬುರಗಿ ಭಾಗದಲ್ಲೆಲ್ಲ ನಾವು ಮೊದಲ ಹಂತದ ಒಂದು ರಾಜ್ಯ ಯಾತ್ರೆಯನ್ನ ಕೈಗೊಳ್ತೀವಿ. ವಕ್ಫ್ ಹೋರಾಟದಲ್ಲಿ ಜಮೀರ್ ಅಹಮದ್ ಅವರು ಏನು ಹೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠಮಾನ್ಯಗಳಲ್ಲೂ ಕೂಡ ವಕ್ಫ್ ಅನ್ನುವಂಥ ಹೆಸರು ನಮೂದೇ ಆಗಿದೆ. ಸೊ ಶತಾಯ ಗತಾಯ ನಾವು ಹೋರಾಟ ಮಾಡದೆ ಸುಮ್ಮನೆ ಇರೋರು ಅಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇನ್ನೊಂದು ಕಡೆ ರೆಬಲ್ಸ್ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ BY ವಿಜಯೇಂದ್ರ. ಎಲ್ಲೋ ರೆಬಲ್ಸ್ BY ವಿಜಯೇಂದ್ರಗೆ ಅಪೋಸಿಟ್ ಆಗಿ ಹೋಗ್ತಾ ಇದ್ರೆ ಇತ ರಾಜ್ಯಾಧ್ಯಕ್ಷರು ಕೂಡ ಅಲರ್ಟ್ ಆಗಿದ್ದಾರೆ. ಪ್ರೆಸ್ ಮೀಟ್ ಬೆನ್ನಲ್ಲೇ, ವಿರೋಧಿಗಳ ಸಭೆ ಬೆನ್ನಲ್ಲೇ ರಾಜ್ಯ ಪ್ರವಾಸಕ್ಕೆ ತಂಡ ಒಂದೊಂದು ಭಾಗದಲ್ಲಿ ಯಾತ್ರೆಗೆ ಮುಂದಾಗ್ತಿದೆ. ವಕ್ಫ್ ಆಸ್ತಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೆಬಲ್ ಸುದ್ದಿಗೋಷ್ಠಿ, ಆ ಬೆನ್ನಲ್ಲೇ ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು, ಅತೃಪ್ತರಿಗೆ ಏನ್ ಸಂದೇಶವನ್ನ ರವಾನಿಸಿದ್ರು ಕೇಳೋಣ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿದ್ದೇನೆ. ಕಳೆದ ಒಂದು ವಾರದಿಂದ ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ. 2 ಹಂತದಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೆ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ, ಒಂದು ಸುಮಾರು 40-50 ಸಾವಿರ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ. ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ, ನಿಶ್ಚಯ ಮಾಡಿದ್ದೇವೆ.
ಎರಡು ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅದರ ಪ್ರಕಾರ 3 ತಂಡಗಳು ರಚನೆಯೂ ಕೂಡ ಆಗಿದೆ. ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ, ಎಲ್ಲವೂ ಕೂಡ ತಿಳಿಸ್ತಾ ಇರ್ತಾರೆ. ಅದೇ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ಫ್ ವಿಚಾರದಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ತೋರಿಸ್ತಾ ಇದ್ದಾರೆ. ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ರೈತರು ಇವತ್ತು ಆತಂಕದಲ್ಲಿದ್ದಾರೆ, ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ. ಮತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ, ಎಲ್ಲಿವರೆಗೂ ರೈತರಿಗೆ ಒಂದು ನಿರಾಳತೆ ಸಿಗೋದಿಲ್ಲ, ಅಲ್ಲೂ ಕೂಡ ನಮ್ಮ ಹೋರಾಟ ಇರ್ತದೆ. ಈಗಾಗಲೇ ತಂಡಗಳು ಕೂಡ ನಾವು ರಚನೆ ಮಾಡಿದ್ದೇವೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿದ್ದೇನೆ ಕಳೆದ ಒಂದು ವಾರದಿಂದ. ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ. 2 ಹಂತದಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ರೆಬಲ್ ಸುದ್ದಿಗೋಷ್ಠಿ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ರಾಜ್ಯಾಧ್ಯಕ್ಷರು. ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ದಾರೆ. ನಮ್ಮ ಒಂದು ಜಮೀನು, ನಮ್ಮ ಭೂಮಿ, ನಮ್ಮ ಹಕ್ಕು ಅಂತ ಘೋಷ ವಾಕ್ಯದ ಅಡಿ ರಾಜ್ಯ ಯಾತ್ರೆ. ಸೊ ಅಲ್ಲಿ ಟೀಮ್ ಮಾಡಿದ್ದಾರೆ, 3 ತಂಡಗಳ ಟೀಮ್ ಅನ್ನ ಮಾಡಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಒಂದು ಕಡೆ BY ವಿಜಯೇಂದ್ರ, ಅವ್ರ ಜೊತೆ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಭಗವಂತ